ನೀವು ಕೇಳುತ್ತಿದ್ದೀರಾ ವಿಶ್ವ ಬಾನುಲಿ 106.8 ಕಂಪನಾಂಕಗಳಲ್ಲಿ ರೇಡಿಯೋ ಯೂನಿವರ್ಸಲ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ ನಿಮ್ಮ ಏನಪ್ಪ ಇದು ನಿಮ್ಮ ಅಂತಾನೆ ಇದೊಳೆ ಮುಂದಕ್ಕೆ ಹೇಳೋದೇ ಇಲ್ಲ ಅಂತನಾ? ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣ್ರಿ. ಆ ಸ್ಟೋರಿ ಕೇಳಿದ ತಕ್ಷಣ ಮತ್ತೊಮ್ಮೆ ನಿಮ್ಮ ಮೆಚ್ಚಿನ ಮನಸ್ಸುಗಳ ಮಿಡಿತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಲವ್ಲಿಸ್ಟರ್ ರಾಜ್ಯಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ತಮಗೆ ಹೇಳ್ತಾ ಇದ್ದೆ, ಸುಮ್ಮಾಗೆ ಒಂದು ಹುಡುಗ ನೋಡ್ತಾರೆ, ಒಪ್ಪಿಗೆ ತಿಳಿಸು ಅಂತ ಕೇಳ್ಕೊಂತಾರೆ ಅಂತ ಅವರ ತಂದೆ ತಾಯಿ. ಆಗ ಸುಮ್ಮ ಒಂದು ಮಾತನ್ನು ಹೇಳ್ತಾಳೆ, ಅಪ್ಪ, ನಿಮ್ಮ ಮಗಳು ಚೆನ್ನಾಗಿ ಇರ್ತಾಳೆ, ಸಂತೋಷವಾಗಿ ನೆಮ್ಮದಿಯಾಗಿ ಇರ್ತಾಳೆ ಅಂತ ಅನ್ಸಿದ್ರೆ ತಾವು ಯಾರನ್ನಾದ್ರೂ ತೋರಿಸಿದ್ರು ಕೂಡ ನಾನು ಮದುವೆ ಮಾಡ್ಕೊತೇನೆ, ಒಂದು ಕತ್ತೆಯನ್ನು ಕೂಡ ತೋರಿಸಿದ್ರು ಕೂಡ ನಾನು ಮದುವೆ ಮಾಡ್ಕೊತೇನೆ ಅಂತ ಅದೊಂದು ಮಾತನ್ನು ಹೇಳ್ತಾಳೆ. ಸೊ ಇಷ್ಟು ಹೇಳಿದ ನಂತರ ಮದುವೆ ಆಗುತ್ತೆ. ನಂತರ ಮದುವೆ ಮಾಡಿಕೊಂಡು ಆಕೆನ ರಾಜು ಕೂರ್ಗೆ ಕರ್ಕೊಂಡು ಹೋಗ್ತಾರೆ. ಈಕೆ ಬೆಂಗಳೂರಲ್ಲಿ ಹುಟ್ಟ ಬೆಳೆದಂತಹ ಹುಡುಗಿ. ನಿಮ್ಗೆ ಗೊತ್ತಲ್ರಿ, ಬ್ಯಾಂಗ್ಳೂರ್ ವಾತಾವರಣ ಹೇಗಿರುತ್ತೆ ಅಂದ್ರೆ ಸೂಪರ್ ಫಾಸ್ಟ್ ಫಾರ್ವರ್ಡ್ ಕಂಡ್ರಿ. ಸ್ವರ್ಗನೇ ಕೈಯಲ್ಲಿ ಇದೆಯೋ ನಾವೇ. ಸೊ ಮಡಿಕೇರಿ, ಕೂರ್ಗ್ ಹತ್ರ ಇರುವಂತಹ ಒಂದು ಪುಟ್ಟ ಹಳ್ಳಿಗೆ ಕರ್ಕೊಂಡು ಹೋದಾಗ ಆಕೆಗೆ ನಿಜವಾಗ್ಲೂ ಸಿಡಿಲು ಬಡ್ದಂತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿಯ ವಾತಾವರಣ ನೋಡಿದ ತಕ್ಷಣ ಅವಳಿಗೆ ಶಾಕ್. ಯಾಕಪ್ಪ ಶಾಕ್ ಅಂತೀರಾ? ನಿಮ್ಗೆ ಎಲ್ಲರಿಗೂ ತಿಳಿದಿರ್ಬೇಕು ಕೂರ್ಗಿನ ವಾತಾವರಣ ಯಾವ ರೀತಿ ಇರುತ್ತೆ ಅಂದ್ರೆ, ಎಸ್ಟೇಟ್ ಮನೆ ಅಂದ್ರೆ ಎಲ್ಲೋ ಒಂದು ಮನೆ, ಎಷ್ಟೋ ಒಂದು ದೂರಕ್ಕೆ ಒಂದು ಮನೆ, ಮತ್ತೊಂದು ದೂರಕ್ಕೆ ಒಂದು ಮನೆ, ಒಬ್ರೊಬ್ರು ಕೂಗಿದ್ರು ಕೂಡ ಕೇಳಿಸೋಕೆ ಸಾಧ್ಯವಿಲ್ಲದೆ ಇರೋಂತಹ ಪರಿಸ್ಥಿತಿ. ಒಂದು ರೀತಿ ಒಂಟಿ ಪಿಶಾಚಿ ಅಂತಾರಲ್ಲ, ಆ ತರ ಇರುವಂತ ಜೀವನ ಇದು. ಒಂದು ಜಾಗಕ್ಕೆ ಹೋಗ್ಬೇಕು, ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಅಂದ್ರೆ ಎಷ್ಟೋ ಕಿಲೋಮೀಟರ್ ದೂರ ಇರುತ್ತೆ. ಸೊ ಆ ತರ ಪರಿಸ್ಥಿತಿ ಅವಳಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ತಿಳಿದಿರ್ಬೇಕು, ಬ್ಯಾಂಗ್ಳೂರಲ್ಲಿ ಇರುವಂತಹ ಬ್ಯುಸಿ ವಾತಾವರಣ, ಅಲ್ಲಿರೋ ಟ್ರಾಫಿಕ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಶೆಡ್ಯೂಲ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಅನುಸರಿಸ್ಕೊಂಡು ಹೋಗ್ತಾಳೆ. ಅಲ್ಲಿಯ ಅವರ ಆಚಾರ ವಿಚಾರ ದಯವಿಟ್ಟು ಕ್ಷಮಿಸ್ಬೇಕು, ಆನೇಕಲ್ ಕಡೆ ಇರುವಂತಹ ಸಂಪ್ರದಾಯ ನಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಇಲ್ಲಿದು ಬೆಂಗಳೂರದಂತೂ ಎಲ್ಲ ಮಿಕ್ಸ್ ಇದೆ. ಒಂದು ರೀತಿ ಅಷ್ಟೊಂದು ಇದಿಲ್ಲ ಅಂತ ಹೇಳ್ಬೋದು, ಒಂದು ಸ್ವತಂತ್ರವಾಗಿರುವಂಥದ್ದು ಅಂತಾನೆ ಹೇಳಕ್ ಇಷ್ಟಪಡ್ತೇನೆ. ಅವರು ಒಂದು ರೀತಿ ಮೂಢನಂಬಿಕೆ ಇರುವಂತಹ ವಾತಾವರಣ, ಮೂಢನಂಬಿಕೆ ಜಾಸ್ತಿ, ಆಚಾರ ವಿಚಾರ ಅಯ್ಯಪ್ಪ ತುಂಬಾನೇ. ಆದ್ರೆ ಪ್ರತಿಯೊಂದು ಕೂಡ ಅಧಿಕಾರ ಇರೋದು ಈಕೆಯ ಅತ್ತೆ ಹತ್ರ. ಆಕೆ ಅತ್ತೆ ಹೆಸರು ಬಂದ್ಬಿಟ್ಟು ಸೌಭಾಗ್ಯಮ್ಮ ಅಂತ ಹೇಳಿ, ಆಕೆಯ ಮಾವನ ಹೆಸರು ಸೋಂಬಯ್ಯ ಅಂತ. ಇದೇ ತರ ದಿನಗಳು ಕಳೀತಾ ಹೋಗ್ತಾ ಇರುತ್ತೆ. ಮದುವೆ ಆಗಿ ಕೇವಲ 6 ತಿಂಗಳಿಗೆ ಈಕೆ ತಾಯಿ ಆಗ್ತಾಳೆ. ಆ ಸಿಹಿ ಸುದ್ದಿನ ತಿಳಿಸ್ತಾಳೆ. ಆದ್ರೆ ಏನಪ್ಪಾ ಅಂತ ವಿಧಿವಶ ಏನಪ್ಪಾ ಅಂತ ಹೇಳಿದ್ರೆ ಬಹಳ ನೋವಾಗುತ್ತೆ. ಅವಳಿಗೆ ಏನ್ ಹೇಳ್ಬೇಕು ಅಂತಾನೆ ಅವಳಿಗೆ ಗೊತ್ತಾಗೋದಿಲ್ಲ. ಯಾವ ರೀತಿಯ ಸಂದರ್ಭನ ಆಕೆ ನಿಭಾಯಿಸ್ಬೇಕು ಅಂತ ಕೂಡ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಗಂಡ ಒಂದು ರೀತಿ ಸೋಂಬೇರಿ, ಆಲಸ್ಯ ಇರುವಂತಹ ಮನುಷ್ಯ. ಅಷ್ಟೇ ಅಲ್ಲದೆ ತನ್ನ ತಾಯಿಯ ಮಾತನ್ನು ಮೀರ್ತಾ ಇರಲಿಲ್ಲ. ಪ್ರತಿಯೊಂದು ಕೂಡ ತಾಯಿ ಹೇಳ್ದಾಗೆ ನಡ್ಕೊಂತಾ ಇದ್ದ ಅಂತಹ ಹುಡುಗ. ಒಂದು ರೀತಿ ಇವರು ಎಲ್ಲ ಬಹಳ ಸುಳ್ಳು ಹೇಳಿ ಈಕೆಗೆ ಇವರ ತಂದೆ ತಾಯಿಗೆ ನಂಬಿಸಿ ಮದುವೆ ಮಾಡ್ಕೊಂತಾರೆ. ಪ್ರತಿಯೊಂದು ಎಸ್ಟೇಟ್ ಆಗಿರ್ಬೋದು, ಟಿಂಬರ್ ಫ್ಯಾಕ್ಟರಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲ ಆಕೆಯ ಅತ್ತೆಯ ಡಾಮಿನ್ ಅಂದಿರಲ್ಲ, ಅವರ ಅಧಿಕಾರದಲ್ಲಿ ನಡೀತಾ ಇರುತ್ತೆ. ಈಕೆ ಮೈದ ಮಾತ್ರ ಅವರ ತಾಯಿಗೆ ಜೊತೆಗೂಡಿ ಕೈ ಜೋಡಿಸಿರ್ತಾರೆ. ಆದ್ರೆ ಈತ ಕಾರ್ ಬಿಸ್ನೆಸ್, ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡು ಮಾರುವಂಥದ್ದು, ಡ್ರೈವಿಂಗ್ ಹೋಗುವಂಥದ್ದು, ಟ್ರಾಕ್ಟರ್ಸ್ ಡ್ರೈವಿಂಗ್, ಕ್ಯಾಬ್ ಡ್ರೈವಿಂಗ್, ಆ ತರ ಉದ್ಯೋಗವನ್ನು ಮಾಡ್ತಾ ಇರ್ತಾನೆ. ಪ್ರತಿಯೊಂದು
1 ರೂಪಾಯಿ ಕೂಡ ಅವ್ರ ತಾಯಿ ಕೊಟ್ಟರೆ ಮಾತ್ರ ಈತನೇ ಖರ್ಚಿಗೆ ಪ್ರತಿಯೊಂದು ದುಡಿದು ಹಾಕಿ ಕೊಡ್ತಾ ಇರ್ತಾನೆ. ಏನಾಯ್ತು ಅಂತ ಹೇಳಿದ್ರೆ, ಈಕೆನ ಎಲ್ಲೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಮಾತಾಡೋದಕ್ಕೂ ಕೂಡ ಅವಕಾಶ ಇರ್ತಾ ಇರಲಿಲ್ಲ. ಈಕೆ ಒಂದು ರೂಮಲ್ಲಿ, ಆತ ಒಂದು ರೂಮಲ್ಲಿ, ಈ ರೀತಿ ಆಕೆ ಅತ್ತೆ ಸೌಭಾಗ್ಯಮ್ಮ ಇವಳಿಗೆ ಮಾನಸಿಕವಾಗಿ ಹಿಂಸೆ ಕೊಡೋಕ್ಕೆ ಶುರು ಮಾಡ್ತಾರೆ. ತುಚ್ಛವಾಗಿ, ಕೆಟ್ಟವಾಗಿ, ಅಸಭ್ಯವಾಗಿ ಮಾತುಗಳನ್ನಾಡುವಂಥದ್ದು, ಮಾತಿಗೆ ಮುಂಚೆ ಜಗಳ ಆಡುವಂಥದ್ದು. ಈ ರೀತಿ ಈತ ರಾತ್ರಿ 12ವರೆಗೆ ಮನೆಗೆ ಬರೋದು. ಹಾಗೆ ಇಬ್ಬರು ಪೇಷಂಟ್ ಆಗಿರ್ತಾರೆ, ಅತ್ತೆ ಮಾವ ಇಬ್ಬರು ಕೂಡ. ಅವರ ಸೇವೆ ಮಾಡಿಕೊಂಡು ಆತ ಅಲ್ಲಿ ಅವರ ಜೊತೆ ಮಲಗುವಂಥದ್ದು, ಈಕೆ ಒಬ್ಬಂಟಿಯಾಗಿ ಮಲಗುವಂಥದ್ದು, ಈ ರೀತಿ. ಹಾಗೆ ಮಧ್ಯಾಹ್ನ 2 ಗಂಟೆಗೆ ಎದ್ದೇಳೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆಕೆ ಕೂಡ ಕೇಳಿದ್ರೆ ತಾನು ಕೂಡ ಜಗಳ. ನಾವಿರೋದು ಹೀಗೆ, ರಾಜು ಹೇಳುವಂತಹ ಮಾತು, ನಮ್ಮ ತಾಯಿ ಹೇಗೆ ಹೇಳ್ತಾರೆ ಹಾಗೆ ಕೇಳ್ಕೊಂಡು ಇರೋದಿದ್ರೆ ಹೀಗಿರ್ತೀವಿ, ಇಲ್ಲ ಅಂದರೆ ನಿನಗೆ ಡೈವರ್ಸ್ ಕೊಡ್ತಾನೆ, ಹೊರಟು ಹೋಗ್ಬಿಡು. ಈ ರೀತಿ ಅವನು ಕೂಡ ಮಾನಸಿಕವಾಗಿ ಈಕೆಗೆ ಬಹಳನೇ ಹಿಂಸೆ ಕೊಡೋಕೆ ಶುರು ಮಾಡ್ತಾನೆ. ಈಕೆಗೆ ಅಡಿಗೆ ಮನೆ ಬಿಟ್ಟರೆ ಆಕೆಯರು ಅಷ್ಟು ಬಿಟ್ಟು ಹೊರಗೆ ಬರುವಂಥ ಪರಿಸ್ಥಿತಿನೇ ಇರುವುದಿಲ್ಲ. ಹೊರಗೆ ಕೂಡ ಬಿಡ್ತಾ ಇರಲಿಲ್ಲ. ಈತ ಕೂಡ ಎಲ್ಲೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಹಾಗೆ TV ಕೂಡ ನೋಡೋ ಹಾಗಿರಲಿಲ್ಲ. ಅಕ್ಕಪಕ್ಕ ಅಂದರೆ ನಿಮಗೆಲ್ಲ ತಿಳಿದಿರ್ಬೋದು, ಅಲ್ಲಿ ಎಸ್ಟೇಟ್ ಇರುತ್ತೆ. ಎಸ್ಟೇಟಲ್ಲಿ ಹೇಗೆ ಅಂತ ಹೇಳಿದ್ರೆ, ಕೆಲಸದ ಆಳುಗಳಿಗೆ ಮನೆಗಳನ್ನ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಕೊಟ್ಟಿರ್ತಾರೆ, ಹಾಗೆ ಅಲ್ಲೇ ಇಟ್ಕೊಂಡಿರ್ತಾರೆ. ಅಂಥವ್ರ ಹತ್ರ ಕೂಡ ಮಾತಾಡೋದಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಹೀಗೆ ದಿನ ಕಳೀತಾ ಹೋಗುತ್ತೆ. ಈಕೆಗೆ 9 ತಿಂಗಳು ತುಂಬುತ್ತೆ. ಅವರ ತಂದೆ ತಾಯಿಗಳು ಸೀಮಂತ ಮಾಡಿ ಆಕೆಗೆ ಬೆಂಗಳೂರಿಗೆ ಕರ್ಕೊಂಡ್ಬರ್ತಾರೆ. ಹಾಗೆ ಆಕೆಗೆ ಡೇಟ್ ಕೊಡ್ತಾರೆ, ಡೆಲಿವರಿ ಆಗುತ್ತೆ. ಒಂದು ಗಂಡು ಮಗುಗೆ ಜನ್ಮ ನೀಡ್ತಾಳೆ. ಇವರ ಅತ್ತೆ ಮಾವ ಹಾಗೂ ಅವರ ಸಂಬಂಧಿಕರು, ನಾದ್ನಿ, ತನ್ನ ಗಂಡ ಕೂಡ ಬರ್ತಾರೆ ನೋಡ್ತಾರೆ. ತುಂಬ ಖುಷಿ ಆಗುತ್ತೆ. ತನ್ನ ಗಂಡ ರಾಜು. ಅದೇ ಸಂದರ್ಭದಲ್ಲಿ ಅವರ ಅತ್ತೆ ಮಾವ, ರಾಜುವ ತಂದೆ ತಾಯಿ ಊರಿಗೆ ಹೊರಡಕ್ಕೆ ಸಿದ್ಧವಾಗ್ತಾರೆ. ಈತ ಹೇಳ್ತಾನೆ, ಸೌಮ್ಯ, ಆಕೆಯ ಪೆಟ್ ನೇಮ್ ಏನು ಹೇಳ್ತೀರಾ, ಪ್ರೀತಿಯಿಂದ ಇಟ್ಟಂತಹ ಪೆಟ್ ನೇಮ್. ತಾಯಿಯವರೆಲ್ಲರೂ ಕೂಡ ಆಕೆನ ಸೌಮ್ಯ ಅಂತ ಕರೀತಿದ್ರು. ಆಕೆಯ ನಿಜವಾದ ಹೆಸರು ಸುಮ್ಮ ಅಂತ ಹೇಳಿ. ಮನೆಯಲ್ಲಿ ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಕೂಡ ಅವಳನ್ನ ಸೌಮ್ಯ ಅಂತ ಕರೀತಾ ಇದ್ರು. ಈತನು ಕೂಡ ಪ್ರೀತಿಯಿಂದ ಸೌಮ್ಯ ಅಂತ ಕರೀತಾ ಇದ್ದ. ನಾನು ತಂದೆ ತಾಯಿ ಹೊರಟು ನಿಂತಿದ್ದಾರೆ, ಅವ್ರನ್ನ ಬೀಳ್ಕೊಟ್ಟು ಬರ್ತೇನೆ ಅಂತ ಹೇಳಿ ಕೆಳಗೆ ಹೋಗ್ತಾನೆ. ಅದೇ ಸಂದರ್ಭದಲ್ಲಿ ಸುಮ, ಚಿಕ್ಕಮ್ಮ ಹಾಗೂ ಚಿಕ್ಕಪ್ಪ, ಆಕೆಯ ದೊಡ್ಡಮ್ಮ ಎಲ್ಲರೂ ಕೂಡ ಈಕೆನ ಹಾಗೂ ಮಗುವನ್ನ ನೋಡೋದಕ್ಕೆ ಅಂತ ಹಾಸ್ಪಿಟ್ಲಿಗೆ ಬರ್ತಾರೆ. ಬಂದಾಗ ಅವರೆಲ್ಲ ಕೇಳ್ತಾರೆ, ರಾಜು ಎಲ್ಲಮ್ಮ, ರಾಜುನ ನೋಡಬೇಕು ನಾವು ಅಂತ ಹೇಳಿ. ಈಕೆ ಹೇಳ್ತಾಳೆ, ಹಿಂಗೆ ತನ್ನ ಅತ್ತೆ ಮಾವನ ಅಪ್ಪ ಅಮ್ಮ ಅಂತ ಕರೀತಿರ್ತಾಳೆ. ಅವರು ಹೊರಟು ನಿಂತಿದ್ದಾರೆ, ಅವ್ರನ್ನ ಕಳಿಸ್ಕೊಟ್ಟು ಬರ್ತೇನೆ ಅಂತ ಕೆಳಗೆ ಹೋಗಿದ್ದಾರೆ, ತಮಗೆ ಸಿಕ್ಲಿಲ್ವಾ ಅಂತ ಕೇಳ್ತಾಳೆ. ಇಲ್ಲ, ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಬರ್ತಾರೆ ಇರಿಯಿಂದ. ಆಮೇಲೆ ಏನಾಯ್ತು, ಬರ್ತಾನ ರಾಜು ವಾಪಸ್ ಬಂದ ಇಲ್ವಾ, ಎಷ್ಟೊತ್ತಿಗೆ ಬಂದ, ಏನಾಯ್ತು, ಬಂದು ತಿಳಿಸ್ತೀನಿ ನಿಮಗೆ. ನಿಮಗೋಸ್ಕರ ಒಂದು ಸುಂದರವಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ. ನನ್ನ ಮನಸ್ಸು ಕಾಣೆಯಾಗಿದೆ, ನಿನ್ನೆ ಮೊನ್ನೆವರೆಗೂ ಇರದ ಕನಸು ಈಗ ಮೂಡಿದೆ. ಹೇಳದೇನೆ ಕೇಳದೇನೆ ನನಗೆ ಏನು ಆಗಿದೆ. ನಿಲ್ಲೆ ನಿನ್ನ ಪಯಣ ಎಲ್ಲಿ ಸಾಗಿದೆ, ಮೆಲ್ಲ 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 ನಿನ್ನ ಗಮನ ಯಾರ ಮೇಲಿದೆ.
ಹೇಳದೇನೆ ಕೇಳದೆ